Hello everyone, welcome back again Search Creator YouTube channel. ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಮಾಡಲ್ 2 ಅಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರ್ ಮಾಡಲ್ 2 ಅಲ್ಲಿ 3A ನೋಡಿದ್ವಿ. ಸೊ ಈ ಕ್ವೆಶ್ಚನ್ ನೋಡಿದ್ವಿ, 3A ಕ್ವೆಶ್ಚನ್ ನೋಡಿದ್ವಿ. ಸೊ ಹೋಪ್ ನಿಮಗೆ ಗೊತ್ತಿರುತ್ತೆ, ಇದು BCS 702 ಪ್ಯಾರಲಲ್ ಕಂಪ್ಯೂಟಿಂಗ್ ಮಾಡಲ್ ಕ್ವೆಶ್ಚನ್ ಪೇಪರ್ ಸೀರೀಸ್ ಅಂತ. ಸೊ ಇನ್ನು ಯಾರಿಗೆ ಗೊತ್ತಿಲ್ಲ, ಸೊ ಪ್ರೀವಿಯಸ್ ವಿಡಿಯೋಸ್ ನೋಡ್ಕೊಂಡ್ ಬಂದ್ರೆ ಇದು ಅರ್ಥ ಆಗುತ್ತೆ. ಓಕೆನಾ? ಸೊ ಈಗ ಕಂಟಿನ್ಯೂ ಪಾರ್ಟ್ ನೋಡ್ತಾ ಹೋಗೋಣ. ಸೊ 3B ಕ್ವಶನ್, ಎಕ್ಸ್ಪ್ಲೈನ್ SIMD ಎಕ್ಸಿಕ್ಯೂಷನ್ ಅಂಡ್ ಬ್ರಾಂಚಿಂಗ್ ಇಶ್ಯೂಸ್ ಇನ್ GPU. ಓಕೆನಾ? ಸೊ ಈ ತರ ಕ್ವಶನ್ ಕೇಳಿದ್ರೆ ಇದು 10 ಮಾರ್ಕ್ಸ್ ಸಿಗುತ್ತೆ. ಈ ತರ ಕ್ವಶನ್ ಕೇಳಿದ್ರೆ ನೀವು ಯಾವ ತರ ಫಸ್ಟ್ ಬರೆಯೋದು ಅಂತ. ಈ ತರ ಕ್ವಶನ್ ಕೇಳಿದ್ರೆ ಫಸ್ಟ್ ನೀವು SIMD ಸ್ಟ್ಯಾಂಡರ್ಡ್ ಫಾರ್ ಸಿಂಗಲ್ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ ಡೇಟಾ. ಸೊ ನಿಮಗೆ ಗೊತ್ತಿರುತ್ತೆ SIMD ಅಂದ್ರೆ ಏನು ಅಂತ, ಅದನ್ನ ಅರ್ಥ ಬರೀಬೇಕು. ಮತ್ತೆ GPU ಯೂಸಸ್ SIMD ಲೈಕ್ ಎಕ್ಸಿಕ್ಯೂಷನ್ ಮಾಡೆಲ್ಸ್ ಆಲ್ಸೋ ಕಾಲ್ಡ್ SIMT ಸಿಂಗಲ್ ಇನ್ಸ್ಟ್ರಕ್ಷನ್ ಮಲ್ಟಿಪಲ್ ಥ್ರೆಡ್ಸ್ ಅಂತಾನು ಕೂಡ ಕರೀತಾರೆ. ಓಕೆನಾ? ಟು ಅಚೀವ್ ಹೈ ಪ್ಯಾರಲಿಸಮ್ ಏನೇನ್ ಪಾಯಿಂಟ್ಸ್ ನೀವು ಬರೀಬೇಕು ಅಂದ್ರೆ, ಇನ್ GPUs a large number of threads execute the same instruction at the same time. ಇದು ನೀವು ಬರೀಬೇಕು. ನೆಕ್ಸ್ಟ್, ಥ್ರೆಡ್ಸ್ ಆರ್ ಗ್ರೂಪ್ಡ್ ಇಂಟು ಯೂನಿಟ್ ಕಾಲ್ಡ್ ಎ RAM. Usually 32 threads and all threads a RAM execute same instruction simultaneously in on different data. ಈ ಪಾಯಿಂಟ್ ನೀವು ಬರೀಬೇಕು. ನೆಕ್ಸ್ಟ್ 4ನೇ ಪಾಯಿಂಟ್, ದಿಸ್ ಮಾಡೆಲ್ ಇಸ್ ವೆರಿ ಹೈ ಎಫಿಷಿಯಂಟ್ ಫಾರ್ ಡೇಟಾ ಪ್ಯಾರಲಿಸಮ್ ಅಪ್ಲಿಕೇಶನ್. ಪ್ಯಾರಲ್ ಅಪ್ಲಿಕೇಶನ್ ಈ ಪಾಯಿಂಟ್ ನೀವು ಬರೀಬೇಕು. SIMD ಎಕ್ಸಿಕ್ಯೂಷನ್ ಹೆಲ್ಪ್ GPU ಅಚೀವ್ ಹೈ ಥ್ರೋಪುಟ್ ಅಂಡ್ ಬೆಟರ್ ಪರ್ಫಾರ್ಮೆನ್ಸ್. ಇಷ್ಟು ಪಾಯಿಂಟ್ಸ್ ನೀವು ಬರೀಬೇಕು ಏನೇನು ಅಂತ. ಓಕೆನಾ? ಸೊ ಇಷ್ಟು ಬರೋದು ನಿಮಗೆ. ಸೊ ಇಷ್ಟಕ್ಕೆ ನಿಮಗೆ 6 ಮಾರ್ಕ್ಸ್ ನ ಕೊಡ್ತಾರೆ. ಓಕೆನಾ? 6 ಮಾರ್ಕ್ಸ್ ನ ಅಸೈನ್ ಮಾಡ್ತಾರೆ. ಸೊ ಕೇರ್ಫುಲ್ ಆಗಿ ಇಷ್ಟು ಪಾಯಿಂಟ್ ನೀವು ಓದ್ಕೊಳ್ಳಿ. ಮತ್ತೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಇದಕ್ಕೆ, ಇಮೇಜ್ ಪ್ರೊಸೆಸಿಂಗ್ ಸೇಮ್ ಆಪರೇಷನ್ ಲೈಕ್ ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ ಈಸ್ ಅಪ್ಲೈಡ್ ಟು ಮನಿ ಪಿಕ್ಸೆಲ್ ಅಟ್ ದಿ ಸೇಮ್ ಟೈಮ್. ಸೊ ಇದನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೋಬಹುದು. ಇದನ್ನ ಕೂಡ ನೀವು ಓದಿ ಬರ್ಬೇಕಂತ ಏನಿಲ್ಲ. ಸೊ ಬ್ರೈಟ್ನೆಸ್ ಯಾವ ತರ ಅಡ್ಜಸ್ಟ್ ಮಾಡ್ತೀವಲ್ಲ ಸೇಮ್ ತರನೇ ಇಲ್ಲಿರುತ್ತೆ. ನೆಕ್ಸ್ಟ್, ಬ್ರಾಂಚಿಂಗ್ ಇಶ್ಯೂಸ್ ಇನ್ GPUs. ಏನೇನ್ ಇಶ್ಯೂಸ್ ಇರುತ್ತೆ ಬ್ರಾಂಚಿಂಗ್ ಇಶ್ಯೂಸ್ ಅಲ್ಲಿ? ಬ್ರಾಂಚಿಂಗ್ ಅಕರ್ಸ್ ವೆನ್ ಥ್ರೆಡ್ಸ್ ಫಾಲೋ ಡಿಫರೆಂಟ್ ಎಕ್ಸಿಕ್ಯೂಷನ್ ಪಾತ್ಸ್ ಡ್ಯೂ ಟು ಕಂಡೀಷನಲ್ ಸ್ಟೇಟ್ಮೆಂಟ್ ಲೈಕ್ ಇಫ್ ಎಲ್ಸ್. ಇದ್ರಾಗ ಕೂಡ ಏನೇನು ಬ್ರಾಂಚಿಂಗ್ ಅಕರ್ಸ್ ಆಗ್ತವೆ ಅಂತ ನೀವು ಪಾಯಿಂಟ್ ವೈಸ್ ಬರೀತಾ ಹೋಗ್ಬೇಕು. ಇನ್ SIMD ಎಕ್ಸಿಕ್ಯೂಷನ್ ಆಲ್ ಥ್ರೆಡ್ಸ್ ಇನ್ RAM ಮಸ್ಟ್ ಎಕ್ಸಿಕ್ಯೂಟ್ ದಿ ಸೇಮ್ ಇನ್ಸ್ಟ್ರಕ್ಷನ್. ಈ ಪಾಯಿಂಟ್ ನೀವು ಬರೀಬೇಕು. ಇಫ್ ಥ್ರೆಡ್ಸ್ take different branches, the GPU execute one branch at the same time. And the next point, threads that are not using current branch remain idle. And more, fourth point, this problem is called branch divergence. ಇದನ್ನು ಕೂಡ ನೀವು ಪಾಯಿಂಟ್ ಆಗಿ ಬರೀಬೇಕು. ಬ್ರಾಂಚ್ ಡೈವರ್ಜೆನ್ಸ್ ರೆಡ್ಯೂಸಸ್ ಪ್ಯಾರಲಲ್ ಎಫಿಷಿಯನ್ಸಿ ಅಂಡ್ ಪರ್ಫಾರ್ಮೆನ್ಸ್. ಈ ಪಾಯಿಂಟ್ ಕೂಡ ನೀವು ಬರೀತಾ ಹೋಗ್ಬೇಕು. ನೆಕ್ಸ್ಟ್, ಮೋರ್ ಬ್ರಾಂಚಿಂಗ್ ಲೀಡ್ಸ್ ಟು ಮೋರ್ ಐಡಲ್ ಲೀಡ್ಸ್ ಥ್ರೆಡ್ಸ್ ಅಂಡ್ ಸ್ಲೋವರ್ ಎಕ್ಸಿಕ್ಯೂಷನ್. ಸೊ ಇಷ್ಟು ಪಾಯಿಂಟ್ ನೀವು ಬರೀತಾ ಹೋಗ್ಬೇಕು. ಇದಕ್ಕೂ ಕೂಡ ಸೇಮ್ ನಿಮಗೆ ಒಂದು 4 ಮಾರ್ಕ್ಸ್ ನ ಕೊಡ್ತಾರೆ. ಓಕೆನಾ? ಸೊ 6 ಇಷ್ಟು ಬರೆದು ಮತ್ತೆ ಈ ಎಕ್ಸಾಂಪಲ್ ಕೂಡ ಬರೀಬೇಕು. ಇಫ್ ಸಮ್ ಥ್ರೆಡ್ಸ್ ಸ್ಯಾಟಿಸ್ಫೈ ಅಂಡ್ ಕಂಡೀಷನಲ್ ಅಂಡ್ ಅದರ್ ಗೋ ಟು ಎಲ್ಸ್. ಇಫ್ ಎಲ್ಸ್ ಕಂಡೀಷನ್ ಗೊತ್ತಲ್ವಾ? ಸೊ ಇಫ್ ಎಲ್ಸ್ ಕಂಡೀಷನ್ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಆ ಕಂಡೀಷನ್ ಬರೀಬೇಕಾಗುತ್ತೆ. ಬೋತ್ ಬ್ರಾಂಚಸ್ ಆರ್ ಎಕ್ಸಿಕ್ಯೂಟೆಡ್ ಸೀಕ್ವೆನ್ಷಿಯಲಿ. ಓಕೆನಾ? ಸೊ ನಾನು ಇಲ್ಲಿ ಓದ್ಕೊಂಡು ಹೋಗ್ತಿಲ್ಲ, ಸ್ವಲ್ಪ ನಿಮ್ಗೆ ಗ್ಲಾನ್ಸ್ ಆಗುತ್ತೆ ನೋರೇಸಿಂದ ನಾನು ಇಲ್ಲಿ ಹೇಳ್ತಾ ಅಲ್ಲಿರೋದನ್ನ ಸ್ವಲ್ಪ ಒತ್ತಿ ಹೇಳ್ತಾ ಇದ್ದೀನಿ. ಸೊ ಅರ್ಥ ಮಾಡೋದು ಇದು ನಿಮ್ಗೆ ಸೊ ಟೀಚಿಂಗ್ ಮಾಡ್ಬೇಕಾದ್ರೆ ಅರ್ಥ ಮಾಡ್ಸಿರ್ತಾರೆ ಕೆಲವೊಬ್ರು, ಇಲ್ಲ ಅಂದ್ರೆ ಸೊ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಇದನ್ನ ನೋಟ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಓಕೆನಾ? ಅಲ್ಲಿಂದ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಇದಕ್ಕೆ ಡಯಾಗ್ರಾಮ್ ನೀವು ಬರೆಯೋದಾದ್ರೆ SIMD ಎಕ್ಸಿಕ್ಯೂಷನ್ ಅಂಡ್ ಬ್ರಾಂಚ್ ಡೈವರ್ಜೆನ್ಸ್. ಸೊ ರ್ಯಾಪ್ 32 ಬಿಟ್ಸ್ ಬ್ರಾಂಚ್ ಕಂಡೀಷನ್ಸ್ ಆಕ್ಟಿವ್ ಮತ್ತೆ ಐಡಲ್ ಅಂದ್ರೆ ಸೊ ಸ್ಲೀಪ್ ಮೋಡ್ ಅಂತ ಅಷ್ಟೇ. ಇಫ್ ಎಲ್ಸ್, ಸೊ ಸ್ಲೀಪ್ ಮೋಡ್ ಏನು ಆಕ್ಟಿವ್ ಆಗಿದ್ರೆ ವರ್ಕಿಂಗ್ ಆಗುತ್ತೆ, ಐಡಲ್ ಸ್ಲೀಪ್ ಆಗಿದ್ರೆ ಏನಾಗುತ್ತೆ ವರ್ಕ್ ಏನೋ ಮಾಡಲ್ಲ, ಬ್ಯಾಕ್ ನಲ್ಲಿ ಜಸ್ಟ್ ಪ್ರೊಸೆಸ್ ಮಾತ್ರ ವರ್ಕ್ ಆಗ್ತಿರುತ್ತೆ. ಆ ತರ ಕಂಡೀಷನ್ ಇರುತ್ತೆ. ಇದನ್ನ ನೀವು ಬರೆಯಬೇಕಾಗುತ್ತೆ, ಡಯಾಗ್ರಾಮ್ ಬರೆಯಬೇಕಾಗಿರುತ್ತೆ. ಸೊ ಟೆಕ್ಸ್ಟ್ ಬುಕ್ ಬೇಸ್ಡ್ ಇದು ಡಯಾಗ್ರಾಮ್ ಇರೋದು. ಇದನ್ನ ನೀವು ಮಸ್ಟ್ ಶುಡ್ ಈ ತರ ಡಯಾಗ್ರಾಮ್ ನೀವು ಬರೀಲೇಬೇಕು.